ನಮಸ್ಕಾರ. ಬನ್ನಿ ಇವತ್ತು ಒಂದು ಅದ್ಭುತವಾದ ಕಥೆಯನ್ನ ನೋಡೋಣ. ಚಿನ್ನ, ವಜ್ರವನ್ನೇ ಸಂಪತ್ತು ಅಂತ ಅನ್ಕೊಂಡಿದ್ದ ಒಬ್ಬ ವ್ಯಕ್ತಿ ಸಂಗೀತ ಮತ್ತೆ ಭಕ್ತಿಯಲ್ಲಿ ನಿಜವಾದ ನಿಧಿಯನ್ನ ಹೇಗೆ ಕಂಡುಕೊಂಡ್ರು ಅನ್ನೋ ಕಥೆ ಇದು. ಇದು ಬೇರೆ ಯಾರ್ದೂ ಅಲ್ಲ, ಲೌಕಿಕ ಶ್ರೀಮಂತಿಕೆಯಿಂದ ಆಧ್ಯಾತ್ಮಿಕ ಶ್ರೀಮಂತಿಕೆಯತ್ತ ಸಾಗಿದ ಕರ್ನಾಟಕದ ಮಹಾನ್ ಸಂತ ಶ್ರೀನಿವಾಸ ನಾಯಕರ ಕಥೆ. ಅವರೇ ಮುಂದೆ ಪುರಂದರದಾಸರಾದರು. ಈ ವಿಶ್ಲೇಷಣೆಯಲ್ಲಿ ಆ ಅದ್ಭುತ ಪರಿವರ್ತನೆಯ ಆಳಕ್ಕೆ ಇಳಿಯೋಣ. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದೇ ಇಡೀ ಕಥೆಯ ತಿರುಳು. ಅಷ್ಟೊಂದು ಶ್ರೀಮಂತ ಕುಬೇರನಂತಿದ್ದ ಒಬ್ಬ ವ್ಯಾಪಾರಿ ತನ್ನ ಸರ್ವಸ್ವವನ್ನು ಬಿಟ್ಟು ಇಡೀ ದಕ್ಷಿಣ ಭಾರತದ ಸಂಗೀತಕ್ಕೆ ಪಿತಾಮಹ ಅಂತ ಹೇಗೆ ಕರೆಸ್ಕೊಂಡ್ರು? ಈ ಪಯಣವನ್ನ ಬನ್ನಿ ಒಂದೊಂದೇ ಹೆಜ್ಜೆಯಾಗಿ ನೋಡೋಣ. ಅವರ ಈ ಬದಲಾವಣೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರು ಪುರಂದರದಾಸರಾಗೋಕೆ ಮುಂಚೆ ಹೇಗಿದ್ರು, ಅವರ ಪ್ರಪಂಚ ಹೇಗಿತ್ತು ಅಂತ ತಿಳ್ಕೋಬೇಕು ಅಲ್ವಾ? ಸಮಯ 15ನೇ ಶತಮಾನ. ಪುರಂದರಗಡ ಅನ್ನೋ ಜಾಗದಲ್ಲಿ ಶ್ರೀನಿವಾಸ ನಾಯಕ ಅಂದ್ರೆ ದೊಡ್ಡ ಹೆಸರು. ಅವರಿಗೆ ಚಿನ್ನ ಬೆಳ್ಳಿ ಅನ್ನೋದೆಲ್ಲ ಮಾಮೂಲಿ. ಅಪಾರ ಆಸ್ತಿ, ದೊಡ್ಡ ವ್ಯಾಪಾರ, ಸಮಾಜದಲ್ಲಿ ಗೌರವ, ಹೀಗೆ ಲೌಕಿಕ ಜೀವನದಲ್ಲಿ ಸಿಗಬಹುದಾದ ಎಲ್ಲ ಯಶಸ್ಸು ಅವರತ್ರ ಇತ್ತು. ಅವರದ್ದು ಸಂಪೂರ್ಣವಾಗಿ ಈ ಐಹಿಕ ಜಗತ್ತು. ಆದ್ರೆ ಜೀವನ ಯಾವಾಗ್ಲೂ ಒಂದೇ ತರ ಇರಲ್ಲ. ಅವರ ಜೀವನದಲ್ಲೂ ಅನಿರೀಕ್ಷಿತವಾದ ಒಂದು ಘಟನೆ ನಡೆಯುತ್ತೆ. ಆ ಒಂದೇ ಒಂದು ಘಟನೆ ಅವರ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ. ಸಂಪತ್ತಿನ ತುತ್ತ ತುದಿಯಲ್ಲಿದ್ದವರನ್ನ ವೈರಾಗ್ಯದ ಹಾದಿಗೆ ತಂದು ನಿಲ್ಲಿಸುತ್ತೆ. ಇಲ್ಲಿ ವೈರಾಗ್ಯ ಅಂದ್ರೆ ಸುಮ್ನೆ ಎಲ್ಲವನ್ನೂ ಬಿಟ್ಟು ಹೋಗೋದಲ್ಲ, ಅದಕ್ಕಿಂತಾನೂ ತುಂಬಾನೇ ಆಳವಾದದ್ದು. ಅಂದ್ರೆ ಈ ಲೌಕಿಕ ವಸ್ತುಗಳ ಮೇಲೆ, ದುಡ್ಡಿನ ಮೇಲೆ, ಆಸ್ತಿ ಮೇಲಿರೋ ಮೋಹದಿಂದ ಕಂಪ್ಲೀಟಾಗಿ ಹೊರಗೆ ಬಂದು ಜೀವನದ ನಿಜವಾದ ಅರ್ಥ ಏನು ಅಂತ ಹುಡ್ಕೋಕೆ ಶುರು ಮಾಡೋದು. ಇದೊಂದು ರೀತಿಯ ಆಧ್ಯಾತ್ಮಿಕ ಹಸಿವು. ಶ್ರೀನಿವಾಸ ನಾಯಕರಲ್ಲಿ ಶುರುವಾದದ್ದೇ ಈ ವೈರಾಗ್ಯ. ಅವರ ಬದಲಾವಣೆಯ ಹಾದಿ ಹೇಗಿತ್ತು ನೋಡಿ. ಮೊದಲು ಶ್ರೀಮಂತ ವ್ಯಾಪಾರಿಯಾಗಿದ್ದ ಜೀವನ, ಆಮೇಲೆ ಜೀವನದ ದಿಕ್ಕನ್ನೇ ಬದಲಿಸಿದ ಆ ಒಂದು ಘಟನೆ, ಆಮೇಲೆ ಅವರಿಗೆ ವೈರಾಗ್ಯ ಬಂತು. ತಮ್ಮ ಸಂಪತ್ತನ್ನೆಲ್ಲ ದಾನ ಮಾಡಿ ಜ್ಞಾನವನ್ನ ಹುಡುಕಿಕೊಂಡು ಮಹಾನ್ ಗುರುಗಳಾದ ವ್ಯಾಸರಾಯರ ಶಿಷ್ಯರಾದ್ರು. ಅಲ್ಲಿಗೆ ಶ್ರೀನಿವಾಸ ನಾಯಕ ಅನ್ನೋ ವ್ಯಕ್ತಿ ಮುಗಿದು ಪುರಂದರದಾಸ ಅನ್ನೋ ಜ್ಞಾನದ ಜ್ಯೋತಿ ಹುಟ್ಟುಕೊಳ್ಳುತ್ತೆ. ಇದು ನಿಜಕ್ಕೂ ಒಂದು ಪುನರ್ಜನ್ಮವೇ ಸರಿ. ಅಲ್ಲಿಂದ ಶುರುವಾಗಿದ್ದು ನೋಡಿ. ಪುರಂದರದಾಸ ಅನ್ನೋ ಹೆಸರು ಕರ್ನಾಟಕದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅಳಿಸಲಾಗದ ಒಂದು ಛಾಪು ಮೂಡಿಸಿತು. ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಈಗ ನೋಡಿ, ಈ ಸ್ಲೈಡು ತುಂಬಾನೇ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡೋರಿಗೆ ಇದು ಗೊತ್ತೇ ಇರಬೇಕು. ಗಮನ ಇಟ್ಟು ಕೇಳಿ. ಅವರ ಮೂಲ ಹೆಸರು ಶ್ರೀನಿವಾಸ ನಾಯಕ. ದಾಸರಾದ ಮೇಲೆ ಪುರಂದರದಾಸರಾದ್ರು. ಈಗ ಅಂಕಿತನಾಮ ಅಂದ್ರೆ ತಮ್ಮ ಎಲ್ಲಾ ಕೃತಿಗಳಲ್ಲೂ ಅವರು ಬಳಸೋ ಒಂದು ಸಿಗ್ನೇಚರ್, ಒಂದು ಮುದ್ರೆ. ಪುರಂದರದಾಸರ ಅಂಕಿತ ಪುರಂದರ ವಿಠಲ. ಅವರ ಗುರುಗಳು ಯಾರು? ವ್ಯಾಸರಾಯರು. ಮತ್ತು ಅವರಿಗೆ ಸಿಕ್ಕಿರೋ ಅತ್ಯಂತ ಶ್ರೇಷ್ಠ ಬಿರುದು ಕರ್ನಾಟಕ ಸಂಗೀತ ಪಿತಾಮಹ. ಪುರಂದರದಾಸರು ತಮ್ಮ ಜೀವನದಲ್ಲಿ ಸುಮಾರು 4,75,000 ಕೀರ್ತನೆಗಳನ್ನ ಅಂದ್ರೆ ದೇವರ ನಾಮಗಳನ್ನ ರಚಿಸಬೇಕು ಅಂತ ಸಂಕಲ್ಪ ಮಾಡಿದ್ರು ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ನಂಬರೇ ಅವರ ಭಕ್ತಿ ಮತ್ತು ಸಮರ್ಪಣೆ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ. ಸರಿ, ಎಲ್ಲರೂ ಅವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರಲ್ವಾ? ಹಾಗಂದ್ರೆ ಯಾಕೆ? ಸಂಗೀತ ಲೋಕಕ್ಕೆ ಅವರ ಕೊಡುಗೆ ನಿಜಕ್ಕೂ ಅಷ್ಟೊಂದು ದೊಡ್ಡದಾ? ಉತ್ತರ ಖಂಡಿತ ಹೌದು. ಅವರ ಕೊಡುಗೆಯನ್ನ ಒಂದು ಕ್ರಾಂತಿನೇ ಅನ್ಬಹುದು. ಅವರಿಗಿಂತ ಮುಂಚೆ ಸಂಗೀತ ಕಲಿಯೋಕೆ ಒಂದು ಸಿಸ್ಟಮ್ಯಾಟಿಕ್ ಪದ್ಧತಿ ಇರಲಿಲ್ಲ. ಪುರಂದರದಾಸರು ಏನ್ ಮಾಡಿದ್ರು ಅಂದ್ರೆ, ಮಾಯಾಮಾಳವ ಗೌಳ ರಾಗವನ್ನ ಬೇಸಾಗಿಟ್ಕೊಂಡು ಸರಳಿ ಸ್ವರ, ಜಂಟಿ ಸ್ವರ ಅಂತ ಬೇಸಿಕ್ ಎಕ್ಸೈಸ್ಗಳನ್ನ ರೂಪಿಸಿದ್ರು. ಅಂದ್ರೆ ಸಂಗೀತ ಶಿಕ್ಷಣಕ್ಕೆ ಒಂದು ವೈಜ್ಞಾನಿಕವಾದ ಅಡಿಪಾಯ ಹಾಕಿಕೊಟ್ರು. ಇವತ್ತಿಗೂ ಕೂಡ ಸಂಗೀತ ಕಲಿಯೋ ಪ್ರತಿಯೊಬ್ಬ ಸ್ಟೂಡೆಂಟ್ ದಾಸರು ಹಾಕಿಕೊಟ್ಟ ಇದೇ ದಾರಿಯಲ್ಲೇ ತಮ್ಮ ಮೊದಲ ಹೆಜ್ಜೆ ಇಡೋದು. ಸರಿ, ಈಗ ಒಂದು ಚಿಕ್ಕ ರಿವಿಷನ್ ಟೈಮ್. ಇದುವರೆಗೂ ತಿಳ್ಕೊಂಡಿದ್ದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಎಕ್ಸಾಮ್ಗಳಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ರೆಡಿ ತಾನೇ? ಮೊದಲನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಕರೆಕ್ಟ್. ಉತ್ತರ ಪುರಂದರದಾಸರು. ಇದು ತುಂಬ ಪರೀಕ್ಷೆಗಳಲ್ಲಿ ಬರುವ ಸಾಮಾನ್ಯ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ. ಅವರು ದಾಸದೀಕ್ಷೆ ತಗೊಳ್ಳೋಕೆ ಮುಂಚೆ ಅವರ ಮೂಲ ಹೆಸರೇನಾಗಿತ್ತು? ಸರಿಯಾದ ಉತ್ತರ ಶ್ರೀನಿವಾಸ ನಾಯದ. ಅವರ ಕೃತಿಗಳಲ್ಲಿ ಸಿಗುವ ಅವರ ಸಿಗ್ನೇಚರ್ ಅಂದ್ರೆ ಅಂಕಿತನಾಮ ಯಾವುದು? ಹೌದು, ಅದು ಪುರಂದರ ವಿಠಲ. ಅವರ ಪ್ರತಿಯೊಂದು ಕೃತಿಯ ಕೊನೆಯಲ್ಲೂ ನಾವಿದನ್ನ ನೋಡಬಹುದು. ಮತ್ತು ಕೊನೆಯ ಪ್ರಶ್ನೆ,
ಅವರಿಗೆ ಜ್ಞಾನದ ದಾರಿ ತೋರಿಸಿ ದಾಸಮಾರ್ಗತೆ ದೀಕ್ಷೆ ಕೊಟ್ಟ ಗುರುಗಳು ಯಾರು? ಅವರ ಗುರುಗಳು ಮಹಾನ್ ಜ್ಞಾನಿ ಶ್ರೀ ವ್ಯಾಸರಾಯರು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದದ್ದೇನು? ಶ್ರೀನಿವಾಸ ನಾಯಕ ಅನ್ನೋ ಒಬ್ಬ ಶ್ರೀಮಂತ ವ್ಯಾಪಾರಿಯಿಂದ ಪುರಂದರದಾಸ ಅನ್ನೋ ಮಹಾನ್ ಸಂತನ್ವರೆಗಿನ ಈ ಪಯಣ ಇದೆಯಲ್ಲ, ಇದು ನಮ್ಗೆ ಒಂದು ಅದ್ಭುತ ಪಾಠ ಹೇಳ್ಕೊಡುತ್ತೆ. ನಿಜವಾದ ಸಂಪತ್ತು ಅಂದ್ರೆ ಚಿನ್ನ, ಬೆಳ್ಳಿ, ಆಸ್ತಿಯಲ್ಲ, ಅದು ಜ್ಞಾನ, ಕಲೆ ಮತ್ತು ಭಕ್ತಿಯಲ್ಲಿದೆ ಅಂತ ತೋರಿಸುತ್ತೆ. ಈ ಕತೆ ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಂತೆ ಮಾಡುತ್ತೆ ಅಲ್ವಾ?